ನಮಸ್ಕಾರ. ನಾನು ಇವತ್ತೊಂದು ಲಂಚ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇವತ್ತಿನ ರೆಸಿಪಿ ಬಂದು ನುಗ್ಗೆ ಸೊಪ್ಪು ಉಪ್ಸಾರು. ಇದಕ್ಕೆ ಕುಕ್ಕರಲ್ಲಿ ಹುರುಳಿ ಹಾಗೂ ಅಲಸಂದೆ ಕಾಳು ಸ್ವಲ್ಪ ಹಾಕ್ಕೊಂಡು ಒಂದು 8 ವಿಜಿಲಷ್ಟು ಬೇಯಿಸ್ಕೋಬೇಕು. ನುಗ್ಗೆ ಸೊಪ್ಪು ಆದಷ್ಟು ಚಿಗುರೆಲೆ ಕಿತ್ಕೊಳ್ಳಿ. ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ತೊಳ್ಕೊಳ್ಳಿ ಒಂದ್ಸಲ. ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಅದ್ರ ಜೊತೆಗೆ ನಾನು ಸ್ವಲ್ಪ ತಡ್ಗುಣಿ ಕಾಳು ಕೂಡ ಹಾಕಿದ್ದೀನಿ. ಈಗ 8 ವಿಜಿಲ್ ಬಂದಿದೆ. ನಾನು ಸ್ಟವ್ ಆರಿಸ್ತಾ ಇದ್ದೀನಿ. ಈ ಬೇಯ್ತರ ನುಗ್ಗೆ ಸೊಪ್ಪು ಜೊತೆಗೇನೆ ನಾನು ಬೇಯಿಸಿ ಇಟ್ಕೊಂಡಿರುವಂಥ ಹುರುಳಿಕಾಳು ಕೂಡ ಬೆರೆಸ್ತಿದ್ದೀನಿ. ಒಂದು 10 ನಿಮಿಷ ಬೇಯಲಿ ಅಂತ. ಕುದ್ಮೇಲೆ ಒಂದ್ಸಲ ಕೈಯಲ್ಲಿ ಇಸಿಕ್ ನೋಡಿ. ಇಲ್ಲಿ ನಾನು ಬದನೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿನ ಸುಟ್ಕೊತಿದ್ದೀನಿ. ನಮ್ಮ ಮನೇಲಿ ಜಾಸ್ತಿ ಹೀಗೆ ತಿನ್ನೋದು, ಖಾರ ಜೊತೆ ತಿನ್ನೋದಿಲ್ಲ. ಈಗ ಕಾಳು ಸೊಪ್ಪನ್ನ ಬಸಿತಾ ಇದ್ದೀನಿ ಪಲ್ಯಕ್ಕೆ. ಈಗ ಪಲ್ಯಕ್ಕೆ ಬಾಣಲಿಲಿ ಎಣ್ಣೆ ಹಾಕೋತಾ ಇದ್ದೀನಿ. ಸಾಸಿವೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಒಂದು 3, ಒಂದು ಈರುಳ್ಳಿ, ಕರಿಬೇವಿನ ಸೊಪ್ಪು ತಗೊಂಡು ಒಗ್ಗರಣೆ ಹಾಕೋತಾ ಇದ್ದೀನಿ. ಕರಿಬೇವು ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ, ಮೆಣಸಿನ್ಕಾಯಿ ಕೂಡ ಹಾಕೋತಿದ್ದೀನಿ. ಈಗ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಕಾಳು ಹಾಗೂ ಸೊಪ್ಪನ್ನ ಹಾಕ್ಕೊಂಡು ಮೇಲೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೊಂಡು 2 ನಿಮಿಷ ಫ್ರೈ ಮಾಡಿ. ಈಗ ಬಿಸಿಯಾದ ಮುದ್ದೆಯೊಂದಿಗೆ ಉಪ್ಸಾರು ಪಲ್ಯ ಸವಿಯಿರಿ. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.